ಅದಕ್ಕಿಂತ ಮೊದಲು ನೀವು ತೆಂಗಿನಕಾಯಿ ಹೊಡೆಯುವಾಗ ಅದು ಸರಿಯಾಗಿ ಮಧ್ಯಭಾಗಕ್ಕೆ ಹೊಡೆದರೆ ಅದು ನೀವು ಮನಸ್ಸಿನಲ್ಲಿ ಅಂದುಕೊಂಡ ಬೇಡಿಕೆ ಅತೀ ಶೀಘ್ರದಲ್ಲಿ ಈಡೇರುವ ಶುಭ ಸೂಚಕವಾಗಿರುತ್ತದೆ. ಮತ್ತು ಕೆಲವೊಮ್ಮೆ ದೇವರ ಮುಂದೆ ಹೊಡೆದ ತೆಂಗಿನಕಾಯಿಯಲ್ಲಿ ಹೂ ಬಂದಿರುವುದನ್ನು ನಾವು ನೋಡಿರುತ್ತೇವೆ. ಅದಕ್ಕೆ ಗಾಬರಿಯಾಗುವ ಅಗತ್ಯವಿಲ್ಲ. ಹೀಗೆ ತೆಂಗಿನಕಾಯಿಯನ್ನು ಹೊಡೆಯುವಾಗ ಹೂ ಬಂದರೆ ಅದು ಕೂಡ ಶುಭ ಸೂಚಕವೇ. ಯಾಕಂದ್ರೆ ಹೀಗೆ ತೆಂಗಿನಕಾಯಿಯನ್ನು ಹೊಡೆದಾಗ ಹೂ ಬಂದರೆ ಅದು ವಂಶದಲ್ಲಿ ಯಾರಿಗಾದರೂ ಸಂತಾನ ಫಲವನ್ನು ದೇವರು ಕರುಣಿಸುವ ಶುಭ ಸೂಚಕವೇ ಸರಿ. ಮತ್ತು ತೆಂಗಿನಕಾಯಿಯನ್ನು ಒಡೆಯುವಾಗ ಅದು ಸರಿಯಾಗಿ ಅರ್ಧಕ್ಕೆ ಹೋಳಾಗದೆ ಉದ್ದುದ್ದ ರೀತಿಯಲ್ಲಿ ಸೀಳಿಕೊಂಡರೆ ಅದೂ ಸಹ ಕುಟುಂಬದಲ್ಲಿ ಸಂತಾನವನ್ನು ದೇವರು ಕರುಣಿಸಲಿದ್ದಾನೆ ಎಂದರ್ಥ. ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ. ಏನಂದ್ರೆ ನಾವು ಕೆಲವೊಮ್ಮೆ ದೇವರ ಮುಂದೆ ತೆಂಗಿನಕಾಯಿಯನ್ನು ಹೊಡೆದಾಗ ಕಾಯಿಯು ಕೆಟ್ಟಿರುತ್ತದೆ. ಹೀಗೆ ಹೊಡೆದ ಕಾಯಿಯು ಕೆಟ್ಟಿದ್ದರೆ ಅದು ಶುಭ ಸೂಚಕವೋ ಅಥವಾ ಅಶುಭ ಸೂಚಕವೋ ಎಂಬುದು. ಹೌದು, ನಾವು ಕೆಲವೊಮ್ಮೆ ದೇವರ ಮುಂದೆ ತೆಂಗಿನಕಾಯಿಯನ್ನು ಹೊಡೆದಾಗ ಅದು ಕೆಟ್ಟಿದ್ದರೆ ಅದರಿಂದ ನಿಮಗೆ ಯಾವ ದೋಷವೂ ಇರುವುದಿಲ್ಲ. ಹೀಗೆ ಕೆಟ್ಟಾಗ ನೀವು ಆ ತೆಂಗಿನಕಾಯಿಯನ್ನು ಬಿಟ್ಟು ಮತ್ತೆ ಮಡಿಯಾಗಿ ಮತ್ತೊಂದು ತೆಂಗಿನಕಾಯಿಯನ್ನು ಹೊಡೆಯಲು ಮುಂದಾಗಬೇಕು. ಆಗಲೂ ಸಹ ತೆಂಗಿನಕಾಯಿ ಕೆಟ್ಟಿದ್ದರೆ ಅದೂ ಕೂಡ ನಿಮಗೆ ಯಾವ ದೋಷವಿಲ್ಲ, ಅದು ತೆಂಗಿನಕಾಯಿಯ ದೋಷ. ಹೀಗೆ ಕಾಯಿ ಕೆಟ್ಟಿದ್ದರೆ ನಿಮ್ಮ ಮೇಲಿರುವ ಕೆಟ್ಟ ದೃಷ್ಟಿದೋಷ ನಿವಾರಣೆಯಾಗಿದೆ ಎಂದು ತಿಳಿದುಕೊಳ್ಳಬೇಕು. ಅಷ್ಟೇ ಬಿಟ್ಟರೆ ಇದರಿಂದ ನಿಮಗೆ ಯಾವುದೇ ದೋಷವಾಗಲಿ ಸಮಸ್ಯೆಯಾಗಲಿ ಸಂಭವಿಸೋದಿಲ್ಲ.